ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಶ್ರೇಷ್ಠ ಶೃಂಗಾರ ಅಂತ. ಸರಿನಾ? ಹೇಗಿದೆ, ಮೊದಲು ಶೃಂಗಾರ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶೃಂಗಾರ ಅಂತಂದ್ರೆ ಒಂದು ವಸ್ತು, ಒಂದು ಸಾಧನ, ಒಂದು ಶಕ್ತಿ, ಯಾವುದೋ ಒಂದನ್ನ ಸುಂದರ ಮಾಡುವಂತ ಒಂದು ಪ್ರಕ್ರಿಯೆ, ಒಂದು ಕಾರ್ಯ, ಒಂದು ಕೆಲಸ. ನಾರ್ಮಲ್ ಆಗಿರುತ್ತೆ, ಅದನ್ನು ಏನ್ ಮಾಡಬೇಕು, ನಾರ್ಮಲ್ಗಿಂತ ಇನ್ನೂ ಚೆನ್ನಾಗಿ ಕಾಣಬೇಕು ಹೇಳುವಂತ ಉದ್ದೇಶದಿಂದ ಆ ವಸ್ತುವಿನ ಮೇಲೆ, ವ್ಯಕ್ತಿಯ ಮೇಲೆ, ಶಕ್ತಿಯ ಮೇಲೆ, ಅದು ನಿರಾಕಾರ ಇಲ್ಲಿ, ಅದು ಜಡನ ಇಲ್ಲಿ, ಅದ ಮೇಲೆ ಕೊಡುವಂತ ಒಂದು ಟ್ರೀಟ್ಮೆಂಟ್. ಅದನ್ನು ಕೊಟ್ಟಾಗ ಮೊದಲಿಗಿಂತ ಏನಾಗತ್ತದು ಸುಂದರವಾಗಿ ಕಾಣುತ್ತೆ ಮತ್ತು ಅದರ ಬೆಲೆನೂ ಕೂಡ ಹೆಚ್ಚಿಗೆ ಆಗತ್ತೆ. ಆ ಶೃಂಗಾರವನ್ನ ಮಾಡಲಿಕ್ಕೆ ಶೃಂಗಾರವರ್ಧಕ ಸಾಧನಗಳನ್ನ ಉಪಯೋಗ ಮಾಡಬೇಕಾಗತ್ತೆ ಅಲ್ವಾ? ನಾರ್ಮಲ್ ಇರ್ತದೆ, ತುಂಬಾ ಚೆನ್ನಾಗಿ ಕಾಣಬೇಕಂದ್ರೆ ಇನ್ನೊಂದು ಸಾಧನ ಬೇಕಲ್ವಾ ಅಲ್ಲಿ. ಇವಾಗ ಶರೀರ ಇದೆ, ಶರೀರದ ಚರ್ಮ ಇದೆ, ಹೌದಾ? ಕಪ್ಪಗಿದೆಯಪ್ಪ, ನಾನು ಬೆಳ್ಳೆ ಕಾಣಬೇಕು, ನಾನಂದ್ರೆ ನನ್ನ ಚರ್ಮ ಬೆಳ್ಳೆ ಕಾಣಬೇಕು ಅಂದ್ರೆ ಆ ಚರ್ಮದ ಮೇಲೆ ಶೃಂಗಾರವರ್ಧಕ ಸಾಧನವಾಗಿರುವಂತ ಪೌಡರು, ಕ್ರೀಮನ್ನು ನಾವು ಹಚ್ಚಿದಾಗ ಆ ಸಾಧನದಿಂದ ಆ ಒಂದು ವಸ್ತುವಿನ ಶೃಂಗಾರವಾಗತ್ತೆ. ಅವಾಗ ಅದರ ಬೆಲೆ ಹೆಚ್ಚಿಗೆ ಆಗತ್ತೆ. ಒಂದು ಶೃಂಗಾರ ಮಾಡಬೇಕು ಅಂತಂದ್ರೆ ಹೊಸದಾಗಿ ಸಾಧನವನ್ನ ಸೇರಿಸುವಂಥದ್ದು. ಇನ್ನೊಂದು ಯಾವುದೋ ಒಂದು ಸಾಧನದ ಮೂಲಕ ಆ ವಸ್ತು, ವ್ಯಕ್ತಿ, ವಿಷಯವನ್ನ ಕ್ಲೀನ್ ಕೂಡ ಮಾಡೋದು ಅಲ್ವಾ? ಶರೀರ ಇದೆ, ಬಟ್ಟೆ ಇದೆ, ಪಾತ್ರೆ ಇದೆ, ಮಲಿನ ಆಗಿರ್ತದೆ. ಅದಕ್ಕೆ ನೀರು ಹಾಕ್ಬಿಟ್ಟು ತೊಳೆದ್ರೆ ಕೆಸರು ಹೊರಟೋಗ್ತದೆ. ಸೋಪ್ ಹಾಕ್ಬಿಟ್ಟು ಉಜ್ಜಿದ್ರೆ ಇನ್ನೂ ಕ್ಲೀನ್ ಆಗ್ತದೆ. ಅಂದ್ರೆ ಅದಕ್ಕೊಂದು ಸಾಧನ ಬೇಕಲ್ವಾ? ಸೋಪು, ನೀರು, ಅದಾದ್ಮೇಲೆ ಒಂದು ಬಟ್ಟೆಯಿಂದ ನಾವು ಒರೆಸ್ತೀವಿ, ಒಂದು ಪಾತ್ರೆ ಆದ ಅಥವಾ ಕಾರ್ ಆದ್ರೆ, ಆವಾಗ ಇನ್ನು ಸ್ವಲ್ಪ ಶೃಂಗಾರ ಜಾಸ್ತಿ ಆಗತ್ತೆ. ಅಂದ್ರೆ ಒಂದು ಇರುವಂತ ಕೊಳೆಯನ್ನ ತೆಗೆಯುವಂಥದ್ದು, ಇನ್ನೊಂದು ತೆಗೆದ ಮೇಲೆ ಅದು ಸುಂದರವಾಗಲಿಕ್ಕೆ ಮತ್ತು ಬೇರೆ ಯಾವುದೋ ಒಂದು ವಸ್ತುವನ್ನು ಅದನ್ನ ಎಡಿಷನ್ ಮಾಡುವಂಥದ್ದು. ಇದಕ್ಕೆ ಹೇಳ್ತಾರೆ ಕ್ಲೆನ್ಸಿಂಗ್ ಅಂತ. ಹಾ ಸರಿ, ನಮ್ಗೆ ಗೊತ್ತಿಲ್ಲ, ಅದು ಬ್ಯೂಟಿ ಪಾರ್ಲರ್ ಭಾಷೆ. ಸರಿನಾ? ಓಕೆ, ಈಗ ನಾವು ಮಾಡಿಸ್ಕೊಂಡು ಇಲ್ಲ, ಮಾಡಿಸ್ಕೊಂಡಿದ್ದು ಗೊತ್ತಾಗಿರೋ. ಸರಿನಾ? ಈಗ ಎಷ್ಟು ವೆರೈಟಿ ಶೃಂಗಾರಗಳಿದ್ದಾವೆ ಹೇಳೋದನ್ನು ನೋಡ್ಕೊಂಡು, ಶೃಂಗಾರ ಎರಡು ರೀತಿಯಲ್ಲಿ. ಒಂದು ಸ್ವಚ್ಛತೆ, ಅದಕ್ಕೆ ನಮ್ಮಲ್ಲಿ ಬಾಬಾ ಪವಿತ್ರತೆ ಅಂತ ಹೇಳ್ತಾರೆ. ಇನ್ನೊಂದು ನೀವು ಹೇಳಿದಲ್ಲ, ಗುಣ, ಶಕ್ತಿಗಳನ್ನ ಎಡಿಷನ್ ಮಾಡುವಂಥದ್ದು. ಒಂದು ವಸ್ತುವನ್ನು ಸೇರಿಸಿದಾಗ ಆ ವಸ್ತುವಿನ ಮಲ್ಲಿರುವಂತ ಮಲಿನತೆ ಹೊರಟು ಹೋಗುವಂಥದ್ದು ಒಂದು ಪ್ರಾಸೆಸ್. ಇನ್ನೊಂದು ಮಲಿನತೆ ತೆಗೆದ ಮೇಲೆ ಅದಕ್ಕೆ ಹೊಸ ವಸ್ತುಗಳನ್ನು ಸೇರ್ಪಡೆ ಮಾಡಿ ಅದರ ಒಂದು ಮೌಲ್ಯವನ್ನ, ಬೆಲೆಯನ್ನ, ಸೌಂದರ್ಯವನ್ನ ವೃದ್ಧಿ ಮಾಡುವುದು. ಅದಕ್ಕೆ ಹೇಳ್ತಾರೆ ಶೃಂಗಾರ. ಆತ್ಮ ತನ್ನ ಜೀವಿತಾವಧಿಯಲ್ಲಿ ತುಂಬಾ ಶೃಂಗಾರವನ್ನ ಮಾಡುತ್ತೆ. ಆದರೆ ಯಾವ ಶೃಂಗಾರದಿಂದ ಆತ್ಮನಿಗೆ ಉನ್ನತಿ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಸಫಲತೆ ಸಿಗ್ತದೆ? ಆತ್ಮ ಹೇಳುವಂಥದ್ದು ನಿರಾಕಾರ ಶಕ್ತಿ. ಯಾವುದನ್ನು ಶೃಂಗಾರ ಮಾಡ್ತದೆ? ಶರೀರ ಹೇಳುವಂತ ಒಂದು ಸಾಧನ. ಪ್ರತಿದಿನ ನಾವು ಸ್ವಚ್ಛನೂ ಮಾಡ್ತೀವಿ, ಶೃಂಗಾರನೂ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಅಕ್ಕಂದಿರೋದಕ್ಕೆ ಹೆಚ್ಚಿಗೆ ಗಮನವನ್ನ ಕೊಡ್ತಾರೆ ಅಲ್ವಾ? ಮದುವೆ ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಂದ್ರೆ ಡಿಸೈನ್ ಆಗಿರುವಂತ ಒಂದು ಬಟ್ಟೆ, ಆಮೇಲೆ ಆಭರಣಗಳು, ಸೌಂದರ್ಯವರ್ಧಕ ಸಾಧನಗಳು. ಓಕೆ, ಒಂದು ಶರೀರದ ಶೃಂಗಾರ. ಇನ್ನೊಂದು ಶರೀರದ ಮೇಲೆ ಧರಿಸಿರುವಂತ ವಸ್ತುಗಳು. ಯಾವುದು? ಬಟ್ಟೆ ಇರಬಹುದು, ಆಭರಣಗಳಿರ್ಬೋದು, ಅದರ ಶೃಂಗಾರ. ನೆಕ್ಸ್ಟು ಸಾಧನಗಳು. ಮನೆ ಕ್ಲೀನ್ ಆಗಿರಬೇಕು, ಶೋಕೇಸ್ ಕ್ಲೀನ್ ಆಗಿರಬೇಕು, ಕಾರ್ ಕ್ಲೀನ್ ಆಗಿರಬೇಕು. ಸಾಧನಗಳು ಅಂದರೆ ತನು ಮತ್ತು ಧನ, ಇದನ್ನು ಕೂಡ ಶೃಂಗಾರ ಮಾಡಬೇಕು. ಅದೇ ಹಬ್ಬ ಹರಿದಿನಗಳು ಬಂದಾಗ, ಮನೆಯಲ್ಲಿ ಗೃಹ ಪ್ರವೇಶ ಇದ್ದಾಗ, ಮನೆಯಲ್ಲಿ ಮದುವೆಗಳಿದ್ದಾಗ, ಅವಾಗ ಏನ್ ಮಾಡ್ತೀವಿ? ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಶೃಂಗಾರ ಮಾಡ್ತೀವಲ್ವಾ? ಸೀರಿಯಲ್ ಸೆಟ್ಗಳನ್ನು ಕೂಡ ಹಾಕ್ತಾರೆ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ವಿಶೇಷ ಕಾರ್ಯಕ್ರಮದ ಸಮಯದಲ್ಲಿ. ನೆಕ್ಸ್ಟ್ ಬರ್ತದೆ ಜನರನ್ನ ಶೃಂಗಾರ ಮಾಡೋದು. ಅಂದ್ರೆ ಏನು? ಮಕ್ಕಳನ್ನ ಶೃಂಗಾರ ಮಾಡೋದು. ಇಲ್ಲ ಹೊರಗಡೆ ಹೋಗ್ಬೇಕಾ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು,
ಅಲ್ವಾ? ಪತಿ ಜೊತೆಗೆ ಹೋಗ್ಬೇಕಾದ್ರೆ ಅದೇನ್ರಿ ಹಳೆ ಬಟ್ಟೆ ಹಾಕೊಂಡಿದ್ದೀರಾ, ಫಸ್ಟ್ ಇಸ್ತ್ರಿ ಹಾಕೊಂಡಿರ್ತಾನೆ, ಇದೇ ಬಟ್ಟೆ ಹಾಕೊಳ್ಳಿ, ಇದೇ ಮ್ಯಾಚಿಂಗ್ ಹಾಕೊಳ್ಳಿ ಅಂತ ಬಿಟ್ಟು ಏನ್ ಮಾಡೋದು, ಅವ್ರಿಗೆ ಫೋರ್ಸ್ ಮಾಡಿಬಿಟ್ಟು ಆ ಡ್ರೆಸ್ ಅನ್ನು ಹಾಕ್ಸುವಂಥದ್ದು ಜನರ ಶೃಂಗಾರ. ಹಾಗೆ ತನು, ಧನ, ಜನ ಅಂದ್ರೆ ಸಾಧನಗಳ ಶೃಂಗಾರವನ್ನ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲದರ ಅನುಭವ ನಿಮಗೆ ಇದೆ. ಯಾವಾಗ ಶೃಂಗಾರ ಇರ್ತದೆ ಅದು ನಿಮಗೂ ಕೂಡ ಆ ವಸ್ತುವನ್ನ ಸಾಧನವನ್ನ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸತ್ತೆ, ಹೊರಗಡೆ ಜನರಿಗೂ ಕೂಡ ಚೆನ್ನಾಗಿದೆ ಅಂತ ಅನ್ಸತ್ತೆ. ಅದಕ್ಕಾಗಿ ಸದಾಕಾಲ ನಾವು ಶೃಂಗಾರಿತರಾಗಿರಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾನು ಯಾವಾಗಲೂ ಸುಂದರವಾಗಿರಬೇಕು, ಎಲ್ಲರೂ ನನ್ನನ್ನು ನೋಡಬೇಕು, ನನ್ನ ಶೃಂಗಾರ ನಾಲ್ಕರಲ್ಲಿ ಕಣ್ಣಿಗೆ ಕಾಣಬೇಕು, ಅವು ನಮ್ಮನ್ನು ಹೊಗಳಬೇಕು ಹೇಳುವಂತ ಮನೋಭಾವ ಆತ್ಮನಿಗೆ ಇರುತ್ತೆ. ಆದರೆ ಆತ್ಮೀಯರೇ, ಈ ಯಾವ ಶೃಂಗಾರ ಇದೆಯಲ್ಲ, ತನು, ಧನ, ಜನ, ಇದರಿಂದ ಆ ವಸ್ತುಗಳು ಸುಂದರವಾಗ್ತವೆ ಹೊರತು ಆತ್ಮಕ್ಕೆ ಅದರಿಂದ ಯಾವುದೇ ರೀತಿಯ ಸುಖದ ಅನುಭವ ಆಗೋದಿಲ್ಲ. ಆಗತ್ತೋ ಆಗಲ್ವೋ? ಅಲ್ವಾ? ದಾಪರ ಯುಗದಿಂದ ಸಾಧನವನ್ನು ಶೃಂಗಾರ ಮಾಡ್ತಾ ಬಂದ್ವಿ. ಓಕೆ, ಹಳೆ ಮನೆ ಇದ್ದಾಗ ನೀವು ಖುಷಿಯಾಗಿದ್ರು, ಹೊಸ ಮನೆಯಲ್ಲಿ ಖುಷಿಯಾಗಿದ್ದೀರೋ? ಹಳೆ ಚಿಕ್ಕವರಿದ್ದಾಗ ಹಳೆ ಬಟ್ಟೆ ಹಾಕೊಳ್ತಿದ್ರಿ, ಅವಾಗ ಖುಷಿಯಾಗಿದ್ದೀರೋ, ಹೊಸ ಬಟ್ಟೆ ಖುಷಿಯಾಗಿದ್ದೀರೋ? ಮೈ ಮೇಲೆ ಏನು ಆಭರಣ ಇಲ್ದಿದ್ದಾಗ ನೀವು ನಿಶ್ಚಿಂತವಾಗಿಡ್ತಿರೋ, ತುಂಬಾ ಆಭರಣ ಹಾಕೊಂಡಾಗ ಚಿಂತೆ ಬರುತ್ತೋ? ಅಲ್ವಾ? ಮಕ್ಕಳು ಹಳೆ ಬಟ್ಟೆ ಹಾಕೊಂಡಾಗ ಟೆನ್ಷನ್ ನೋಡಿದಿದ್ರು, ಅವ್ರಿಗೆ ಬಿಳಿ ಬಟ್ಟೆ ಹಾಕ್ಬಿಟ್ಟು ಕಳಿಸ್ದ, ಅಯ್ಯೋ ಎಲ್ಲ ಎಲ್ಲಿ ಮಣ್ಣು ಮಾಡ್ಕೊಂಡ್ಬಿಡ್ತಾನೇನು, ಎಲ್ಲಿ ಕೆಸರು ಮಾಡ್ಕೊಂಡ್ಬಿಡ್ತಾನೇನು, ಇವನು ಕುತ್ಕೆಯಲ್ಲಿ ಚೈನ್ ಹಾಕಿದ್ದಿದ್ದೆ ಕಳೆದು ಹಾಕೊಂಡ್ ಬಿಟ್ಟಿದ್ದಿದ್ರೆ, ಚೈನ್ ಹಾಕಿರೋದಕ್ಕೆ ಯಾರಾದ್ರು ಎದ್ಕೊಂಡು ಹೋಗ್ಬಿಟ್ರೆ ಏನಾಗ್ತದೆ? ಇದರಿಂದ ಆತ್ಮಕ್ಕೆ ಶಾಂತಿ ಸಿಗತ್ತೋ ಅಶಾಂತಿ ಸಿಗತ್ತೋ ಆತ್ಮೀಯರೇ? ಅಲ್ವಾ? ಹಳೆ ಮನೆ ಇದ್ದಾಗ ಎಷ್ಟು ಬೇಕಾದ್ರೂ ಆಣೆ ಹೊಡಿಲಿ, ಮಳೆ ಹೊಡಿಲಿ, ಏನು ಬೇಜಾರಿಲ್ಲ. ಹೊಸ ಮನೆ, ಅಯ್ಯೋ ಆಣೆ ಹೊಡೆದು ಬಿಟ್ರಪ್ಪ, ಪೇಂಟ್ಗೆ ತೊಗ್ಬಿಡ್ತು. ಇವತ್ತಿನ ದಿನದಲ್ಲಿ ಗೃಹ ಪ್ರವೇಶ ಮಾಡ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಹೋಮದ ಹೊಗೆಯಿಂದ ಗೋಡೆ ಎಲ್ಲ ಬಣ್ಣ ಎಲ್ಲ ಹೊರಟೋಗ್ಬಿಡ್ತದಪ್ಪ, ತಪ್ಪಾಗ್ಬಿಡ್ತದೆ, ಹೋಮನೇ ಬೇಡ ಅಲ್ವಾ? ಮೊದ್ಲೇನಿತ್ತು ಅಂತಂದ್ರೆ ಹೋಮವನ್ನ ಮಾಡಿ ಅಲ್ಲಿ ನೆಗೆಟಿವ್ ಎನರ್ಜಿ ಹೋಗ್ಬೇಕು, ಗೋಡೆಗಳ ಮೇಲೆ ಆ ಹೋಮದ ಒಂದು ಹೊಗೆ ಕೂತ್ಕೊಳ್ಬೇಕು ಹೇಳುವಂಥದ್ದು ಒಂದು ಭಾವನೆ ಇತ್ತು. ಇವತ್ತು ಹೊಗೆ ಬೇಡ ಅಲ್ವಾ? ಹೋಮ ಆದ್ಮೇಲೆ ಬೇಕಾದ್ರೆ ಇನ್ನೊಂದು ಕೋಟ್ ಪೇಟ್ ಹೊಡಿತಾರೆ ಅಲ್ವಾ? ಹಾಗೆ ಶರೀರದ ಆಂತರಿಕ ಆರೋಗ್ಯಕ್ಕಿಂತ ಹೊರಗಡೆಯಿಂದ ನನ್ನ ಶರೀರ ಚೆನ್ನಾಗಿ ಕಾಣಬೇಕಷ್ಟೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಇಲ್ಲಿ ಶರೀರದ ಶೃಂಗಾರವನ್ನ ಈ ಪ್ರಪಂಚದಲ್ಲಿರುವಂತ ಸಾಧನದ ಮೂಲಕ ಮಾಡುವಂತ ಕಾರಣದಿಂದ, ಆ ಸಾಧನದಲ್ಲಿ ವಿಕಾರ ರಾವಣ ತುಂಬಿರುವಂತ ಕಾರಣದಿಂದ ಅದರಿಂದ ಆತ್ಮದ ಉನ್ನತಿ ಆಗುವುದಿಲ್ಲ. ಶ್ರೇಷ್ಠವಾದ ಶೃಂಗಾರ ಯಾವುದು ಅಂತಂದ್ರೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಇದೆಯಲ್ಲ, ಅಂದ್ರೆ ನಿರಾಕಾರವಾದಂತ ಸಾಧನಗಳು ಮತ್ತು ಮಾಲೀಕ ಆತ್ಮ, ಇದರ ಶೃಂಗಾರ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಅದನ್ನ ಪರಮಾತ್ಮನೇ ಮಾಡಬೇಕು. ಯಾರು ಮಾಡಬೇಕು? ನಾವು ಮಾಡ್ಕೊಳ್ಳೋದಲ್ಲ. ಆದ್ಮೇಲೆ ನಾವ್ ಎಷ್ಟೇ ಶೃಂಗಾರ ಮಾಡ್ಕೊಂಡು ಕೂಡ ನಮ್ಮ ಬೆನ್ನ ಹಿಂದ್ಗಡೆಗೆ ಎಷ್ಟು ಕೊಳೆತಾಗಿದೆ ನಮ್ಗೆ ಕಾಣುತ್ತಾ? ಓಕೆ, ಕಾಣುತ್ತೆ ಅಂತ ತಿಳ್ಕೊಳ್ಳಿ. ಹಿಂದ್ಗಡೆಗೆ ನೀವೇನ್ ಮಾಡಿದಿರಿ? ಒಂದು ಕನ್ನಡಿ ಇಟ್ಕೊಂಡಿದ್ದೀರಾ, ಎದುರುಗಡೆ ಒಂದು ಕನ್ನಡಿ ಇಟ್ಕೊಂಡಿದ್ದೀರಾ ಬಾತ್ರೂಮ್ ಅಲ್ಲಿ. ಓಕೆ, ಅದನ್ನ ಕಂಡ್ರೂ ಕೂಡ ಕೆಲವೊಂದು ಕಡೆಗೆ ನಮ್ಮ ಕೈ ಹೋಗಿ ತಲುಪೋದೇ ಇಲ್ಲ. ಅವಾಗ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಏನಾಗ್ತದೆ? ಕಷ್ಟ. ಅದೇ ತಾಯಿ ಆಗಿದ್ದಿದ್ರೆ ಏನ್ ಮಾಡ್ತಾರೆ? ಮುಂದೆ ನೋಡಲ್ಲ ಉಜ್ಜುತ್ತಾರೆ. ಈ ಎಮ್ಮೆಯನ್ನ ಉಜ್ಜುತ್ತಾರಲ್ಲ, ನಾವೆಲ್ಲ ಚಿಕ್ಕವರು ಇದ್ದಾಗ ಬ್ರಷ್ ತಗೊಂಡ್ಬಿಟ್ಟು ತೆಂಗಿನಕಾಯಿ ಸಿಪ್ಪೆ ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ? ಚೆನ್ನಾಗಿ ಕಸ್ತೂರಿ ಸೋಪ್ ಹಾಕ್ಬಿಟ್ಟು ಉಜ್ಜೋರು ಹಿಂದ್ಗಡೆಗೆ ಸಣ್ಣ. ಇದು ಹುಣ್ಸೆಕಾಯಿ ನಾರಲ್ಲಿ ಉಜ್ತಾ ಇದ್ರಾಗ. ನಿಮ್ ಕಡೆಗೆ ಅದು ಸಿಗ್ತಾ ಇತ್ತು, ಅದ್ರಲ್ಲಿ ಉಜ್ತಾ ಇದ್ರು. ಅಲ್ಲಿ ನಾರು ಸಿಗೋದಿಲ್ವಲ್ಲ, ಅದಕ್ಕಾಗಿ ಎಲ್ಲದಕ್ಕೂ ಒಂದೇ ಸೊಪ್ಪು. ಪಾತ್ರೆ ತೊಳಿಲಿಕ್ಕೂ ಅದೇ ಸೊಪ್ಪು, ಹಸು ಸ್ನಾನ ಮಾಡ್ಲಿಕ್ಕೆ ಅದೇ ಸೊಪ್ಪು, ನಾವು ಸ್ನಾನ ಮಾಡ್ಲಿಕ್ಕೆ ಅದೇ ಸೊಪ್ಪು, ಒಂದೇ ಸೊಪ್ಪು. ಅದು ಖಾಲಿ ಆದ್ಮೇಲೆ ಇನ್ನೊಂದು ಸೊಪ್ಪು ಇಡುದು ಬರ್ತದೆ. ಹಾಗೆ ಹಿಂದೆ ಮುಂದೆ ಎಲ್ಲವನ್ನ ಏನ್ ಮಾಡ್ತಿದ್ರು? ಸ್ಪಷ್ಟವಾಗಿ ಸ್ವಚ್ಛ ಮಾಡ್ತಾರೆ. ಅದಕ್ಕಾಗಿ ಯಾವ ಆತ್ಮ ತನ್ನ ಸಮಯವನ್ನ, ಸಂಕಲ್ಪವನ್ನ, ಸಾಧನವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಶೃಂಗಾರ ಮಾಡ್ಕೊಳ್ತಾರೋ ಅದು ಸರ್ವಶ್ರೇಷ್ಠವಾದಂತ ಶೃಂಗಾರ.
ನಿಮ್ಮಲ್ಲಿ ಹೆಚ್ಚಿನ ಜನ ಏನ್ ಹೇಳಿದ್ರು ಅಂತಂದ್ರೆ, ಇನ್ನವರೇ ಶಕ್ತಿಗಳನ್ನ ಗುಣಗಳನ್ನ ನಾವು ಶೃಂಗಾರ ಮಾಡ್ಕೊಳ್ಬೇಕು ಅಲ್ವಾ. ನಾವೆಷ್ಟೇ ಶೃಂಗಾರ ಮಾಡಿದ್ರು ಕೂಡ ಬ್ಯೂಟಿ ಪಾರ್ಲರ್ ಮಾಡಿದಷ್ಟು ಸುಂದರ ಇರ್ತದ? ಯಾಕೆ? ಅವ್ರದ್ದು ಪ್ರೊಫೆಷನ್, ದಿನವಿಡ ಅದೇ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಎಕ್ಸ್ಪರ್ಟ್. ಮಾರ್ಕೆಟ್ ಅಲ್ಲಿ ಏನೇನು ಹೊಸ ಐಟಮ್ಗಳು ಬಂದಿದ್ದಾವೆ ಅಂತ ಅವ್ರಿಗೆ ಗೊತ್ತು ಅಲ್ವಾ. ನಾವು ಆ ಸಾಧನವನ್ನ ತೆಗೆದುಕೊಂಡು ಕೂಡ ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅಂತ ನಮ್ಗೇನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಅದಕ್ಕಾಗಿ ಯಾವ ಆತ್ಮ, ಒಂದು ವಿಷಯ ತಿಳ್ಕೊಳ್ಳಿ ಆತ್ಮರೇ, ಯಾವ ಆತ್ಮ ತಾನ ಆತ್ಮನನ್ನ, ಮನ ಬುದ್ಧಿ ಸಂಸ್ಕಾರವನ್ನ, ತನ್ನ ತನುವನ್ನ, ಧನವನ್ನ, ಜನರನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ಶೃಂಗಾರ ಮಾಡಿಸ್ತಾರೋ, ಮಾಲಿಕ ಸಹಿತ ಸಾಧನವನ್ನ ಏನ್ ಮಾಡ್ಬೇಕು, ಭಗವಂತನ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ಶೃಂಗಾರ ಮಾಡಿಸಿದಾಗ ಅದು ಸರ್ವಶ್ರೇಷ್ಠ ಶೃಂಗಾರ. ಅದರಿಂದ ಆ ಆತ್ಮನಿಗೂ ಕೂಡ ಕಲ್ಯಾಣವಾಗತ್ತೆ, ಅದರ ಬೆಲೆನೂ ಜಾಸ್ತಿ ಆಗ್ತದೆ, ಮತ್ತು ಆ ಸಾಧನದ ಬೆಲೆನೂ ಕೂಡ ಜಾಸ್ತಿ ಆಗತ್ತೆ. ಆಗತ್ತೋ ಆಗಲ್ಲೋ? ಇವಾಗ ನೋಡಿ, ಶರೀರವನ್ನು ನಾವು ಬಾಬನ ಕೈಯಲ್ಲಿ ಕೊಟ್ಟಾಗ ಬಾಬಾ ಏನ್ ಹೇಳ್ತಾರೆ, ನ್ಯಾಚುರಲ್ ಐಟಮ್ ಅನ್ನು ಸ್ವೀಕಾರ ಮಾಡಿ, ಶಾಕಾಹಾರಿ ಆಹಾರವನ್ನು ಸ್ವೀಕಾರ ಮಾಡಿ, ಶರೀರಕ್ಕೆ ಬಿಳಿ ಬಟ್ಟನ್ನೇ ಧರಿಸ್ಕೊಳ್ಳಿ ಅಲ್ವಾ. ಅದನ್ನು ತಾನೇ ನಮ್ಗೆ ಬಾಬಾ ಹೇಳ್ತಾರೆ. ಅದು ಬಾಬಾ ಅದನ್ನು ಮಾಡಿಸ್ತಾರೆ. ನಾವು ಆಹಾರ ಸ್ವೀಕಾರ ಮಾಡೋ ಮೊದಲು ಬಾಬನ ಎದುರುಗಡೆಗಿಟ್ಟು ಭೋಗ ಇಟ್ಬಿಟ್ಟು ಸಕಾಶನ ಬಾಬನ ಹತ್ರ ಕೊಡಿಸ್ಬಿಟ್ಟು ಅದನ್ನು ಶುದ್ಧ ಮಾಡಿ ಆಮೇಲೆ ಏನ್ ಮಾಡ್ತೀವಿ, ಸ್ವೀಕಾರ ಮಾಡ್ತೀವಿ. ಅಂದ್ರೆ ಇಲ್ಲಿ ಕೇವಲ ಆತ್ಮ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯ ಅಷ್ಟೇ ಅಲ್ಲ. ಓಕೆ, ನೀವು ಯಾವುದೋ ಒಂದು ಮನೆಯಲ್ಲಿ ವಾಸ ಮಾಡ್ತೀರಾ, ಯಾರ್ದದು ಮನೆ? ಬಾಡಿಗೆ ಮನೆ. ಹಾ, ಬಾಬನ್ ಮನೆ ಅಲ್ಲ. ಬಾಬನ್ ಮನೆ ಅಂತ ಯಾರ ಬಾಯಿಂದನೂ ಬಂದಿಲ್ಲ ಅಲ್ವಾ. ಯಾವ ಮನೆಯಲ್ಲಿ ನೀವು ವಾಸ ಮಾಡ್ತೀರೋ ಆ ಮನೆ ಬಾಬಾ ನಿನ್ನ ಮನೆನಪ್ಪ, ನಿನ್ನ ಸೇವಾ ಕೇಂದ್ರ ಅಂತ ನೀವು ಆ ಭಾವದಲ್ಲಿ ಕುತ್ಕೊಂಡಿದ್ರೆ ಅಮೃತ ವೇಳೆಗೆ ಬಂದು ನಿಮ್ಮಪ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡ್ತಾರೆ? ಅಮೃತ ವೇಳೆ ಬಂದು ಮನೆಯಲ್ಲ ಸ್ವಚ್ಛ ಮಾಡ್ಬಿಟ್ಟು ರಾಜಮ್ಮಕ್ಕವ್ರು ಹೇಳ್ತಾರೆ, ಹೌದಾ ಅಣ್ಣವ್ರೆ, ಹಾಗಿದ್ರೆ ಸ್ವಲ್ಪ ಫಾರ್ಮುಲಾ ಕೊಟ್ಬಿಡಿ, ನಾಳೆಯಿಂದ ನಮ್ಮ ಅಪ್ಪನ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ, ಅವಾಗ ಕೆಲಸದವ್ರ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಯಾಕೆ ಸಂಬಳ ಕೊಡ್ಬೇಕು ಅಲ್ವಾ. ಹೇಳ್ತಾರೆ, ನಾನು ಅಲ್ಲಿ ಬಂದು ಸೂಕ್ಷ್ಮವಾಗಿರುವಂತ ವಿಕಾರವನ್ನ, ರಾವಣನನ್ನ ಸ್ವಚ್ಛ ಮಾಡ್ತಾನೆ ಹೊರತು ಸ್ಥೂಲವಾಗಿರೋ ನಿಮ್ ಪಾತ್ರೆ ತೊಳೆಯೋದು ಅದನ್ನೆಲ್ಲ ನಾನು ಮಾಡಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಆ ಮನೆಯನ್ನ, ಮನವನ್ನ, ಶರೀರವನ್ನ, ನಿಮ್ಮ ಸಂಸಾರವನ್ನ, ಸಂಸ್ಕಾರವನ್ನ, ಆತ್ಮವನ್ನು ಎಲ್ಲವನ್ನು ನಾವು ಯಾರ ಕೈಯಲ್ಲಿ ಕೊಡ್ಬೇಕು? ಪರಮಾತ್ಮನ ಕೈ ಎಸ್. ಒಂದು ಚಿಕ್ಕ ಮಗು ಸ್ಕೂಲಿಂದ ವಾಪಸ್ ಬಂದಾಗ ಮಗು ಹೊತ್ತ ಏನೇನಿರ್ತದೆ? ಸಾಕ್ಸು, ಬ್ಯಾಗು, ಊಟದ ಬ್ಯಾಗು, ಸ್ಕೂಲ್ ಬ್ಯಾಗು, ಬಟ್ಟೆಗಳಲ್ವಾ. ಅದು ಸೀದಾ ಬಂದ್ಬಿಟ್ಟು ಅಮ್ಮನ ಮಡಿಲಲ್ಲಿ ಕುತ್ಕೊಂಡ್ಬಿಟ್ರೆ ಮುಂದಿನ ಕೆಲಸ ಯಾರ್ದು? ಅಮ್ಮಂದೇ ಎಲ್ಲ ಅಲ್ವಾ. ಬ್ಯಾಗ್ ಎತ್ಕೊಳ್ಳೋದು, ಶೂ ತೆಗೆಯೋದು, ಸಾಕ್ಸ್ ಕ್ಲೀನ್ ಮಾಡೋದು, ಆ ಮಗುವನ್ನು ಸ್ವಚ್ಛ ಮಾಡೋದು, ಊಟ ತಿಂಡಿ ಕೊಡೋದು, ಹೋಮ್ವರ್ಕು ಕೂಡ ಮಾಡೋದು, ಎಲ್ಲಾನು. ಅಂದ್ರೆ ಅದು ತನ್ನ ಸಾಧನವನ್ನ ಸ್ವಯಂ ಆಗಿ ತಾಯಿಗೆ ಏನಾಗ್ಬೇಕು, ಸಮರ್ಪಣೆ ಮಾಡಿಕೊಂಡಾಗ, ಜೊತೆಗೆ ತಾಯಿ ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ನನಗೆ ಹಾಗೆ ಮಾಡು, ಹೀಗೆ ಮಾಡು ಅಂತ ಏನ್ ಮಾಡ್ಬಾರ್ದು, ಕೇಳಬಾರ್ದು. ಹಾಗೆ ಆತ್ಮೀಯರೇ, ನಮ್ಮ ಜೀವನವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನಾವು ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ನಾನು ಹೀಗೆ ಯೋಚನೆ ಮಾಡ್ತಾ ಇರ್ತೇನೆ, ನಾವು ಹೀಗೆ ಸೇವೆ ಮಾಡ್ಬೇಕು, ಹಿಂಗೆ ಸೇವೆ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಬಾಬನಿಂದೊಂದು ಆನ್ಸರ್ ಬರ್ತದೆ. ಏನ್ ಆನ್ಸರ್ ಬರುತ್ತೆ ಗೊತ್ತಾ? ಮಗು, ನಿನ್ನನ್ನು ಆಯ್ಕೆ ಮಾಡಿದ್ಯಾರು? ನೀನೆ. ಜ್ಞಾನ ಕಲಿಸ್ಕೊಟ್ಟಿದ್ಯಾರು? ನೀನೆ. ನಿಮಿತ್ತ ಯಾರೇ ಆಗ್ಲಿ ಅದ್ ನಾನ್ ತಿಳ್ಕೊಂಡಿದ್ದು ನನಗೆಲ್ಲ ಬಾಬಾನೇ ಮಾಡಿರೋದು. ಯೋಗ ತಿಳಿಸ್ಕೊಟ್ಟಿದ್ಯಾರು? ನೀನೆ. ಸೇವೆ ಮಾಡ್ತಾ ಇರೋದು ಯಾರು? ನೀನೆ. ಅವಾಗ ನೀನು ಸೇವೆ ಮಾಡ್ಬೇಕಂತ ನನಗೆ ಗೊತ್ತಿಲ್ವಾ? ನೀನ್ ಹೆಚ್ಚಿಗೆ ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆನೂ ಇಲ್ಲ. ಆ ಸೇವೆಯ ಫಲ ಏನಾಯ್ತು, ಹೇಗಾಯ್ತು ಅಂತ ಅದನ್ನ ನಿರ್ಣಯ ಮಾಡೋದು ನಿನಗೆ ಬೇಕಾಗಿಲ್ಲ. ಇನ್ನು ಮಾಡಬೇಕಾಗಿರೋದು ಏನು ಅಂದ್ರೆ, ಹೆಚ್ಚಿನ ಸಮಯವನ್ನ, ನಿನ್ನ ಸಾಧನವನ್ನ, ಸಮಯವನ್ನ, ಶಕ್ತಿಯನ್ನು ನನ್ನ ಕೈಲಿ ಕೊಡು ಅಷ್ಟೇ. ಉಳಿದಿದ್ದನ್ನು ನಾನು ನೋಡ್ಕೊಳ್ತೇನೆ. ಅದು ಯಾವ ಸಮಯದಲ್ಲಿ, ಯಾವ್ಯಾವ ರೂಪದಲ್ಲಿ, ಎಲ್ಲೆಲ್ಲಿ ಯಾವ ರೂಪದಲ್ಲಿ ಸೇವೆಯನ್ನು ಮಾಡಬೇಕು, ನಾನು ಅದನ್ನೆಲ್ಲ ಯೋಚನೆ ಮಾಡ್ತೇನೆ. ಆರಂಭದಲ್ಲಿ ಬಾಬಾ ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ರು, ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ರೀತಿಯಲ್ಲಿ ಸೇವೆಯನ್ನು ಮಾಡಿಸ್ಕೊಳ್ತಾ ಹೋದ್ರು, ಹೇಗೆ ಬೇಗ 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 ಚೇಂಜ್ ಮಾಡ್ತಾ ಹೋದ್ರು. ಕೆಲವರು ಒಂದು ಸೇವೆ ಮಾಡ್ತಾ ಇದ್ರೆ ಅದಲ್ಲೇ ಇರ್ತಾರೆ, ಜ್ಞಾನ ಹೇಳೋದಲ್ಲೇ ಇರ್ತಾರೆ, ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಲ್ಲ.
ಆದ್ರೆ ನಾವು ಅದನ್ನ ನನ್ನ ವೈಯಕ್ತಿಕ ಜೀವನದಲ್ಲಿ ಈಶ್ವರಿ ಜೀವನದಲ್ಲಿ ನೋಡ್ತಾ ಹೋದಾಗ ಆ ಲೆವೆಲ್ ಆದ ತಕ್ಷಣ ಬಾಬಾ ಮುಂದಿನ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಆ ಸಾಧನೆಯನ್ನ ಅವರೇ ಮಾಡಿಸ್ತಾರೆ. ಅದರ ಫಲನೂ ಕೂಡ ನಮ್ಗೆ ಏನಾಗತ್ತೆ ಗೊತ್ತಾಗತ್ತೆ, ವ್ಯತ್ಯಾಸ ಗೊತ್ತಾಗತ್ತೆ. ಮೊದಲು ಮಾಡಿರುವಂತ ಸೇವೆಗೂ ಈಗ ಮಾಡ್ತಾ ಇರುವಂತ ಸೇವೆಗೂ ಆ ಸೇವೆಯ ಫಲ ಎಷ್ಟು ಬೇಗದಿನಲ್ಲಿ ಇರ್ತದೆ, ಎಷ್ಟು ಆ ಚೇಂಜಸ್ ಬರುತ್ತೆ ಅಂತ ಗೊತ್ತಾಗತ್ತೆ. ಅಂದ್ಮೇಲೆ ಮುಂದೆ ಏನು ಸೇವೆ ಮಾಡಬೇಕು ಅಂತಾನೂ ಕೂಡ ನಾವೇನ್ ಮಾಡುವಂಗಿಲ್ಲ, ಯೋಚನೆ ಮಾಡುವಂಗಿಲ್ಲ. ಒಂದು ಸಣ್ಣ ಮಗುವಿನ ಟೈಮ್ ಟೇಬಲ್ ಅನ್ನು ಕೂಡ ಯಾರು ಫಿಕ್ಸ್ ಮಾಡ್ತಾರೆ? ಅಮ್ಮನೇ. ಅಮ್ಮ. ಕಣ್ಣು ಬಿಟ್ಟರು ಕೂಡ ಕಣ್ಣು ಮುಚ್ಕೋ, ನಂಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ, ಏನು ಹೇಳ್ಬೇಡ ಅಂತ ಬಿಟ್ಟು ಏನ್ ಮಾಡೋದು, ಗದರಿಸ್ಬಿಟ್ಟು ಮಲಗಿಸ್ತಾರೆ. ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲ ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೇನೆ ಅಂತ ಕೂಡ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಹೇಳ್ತಾರೆ. ಯಾರು? ಅಮ್ಮನೇ. ಅಮ್ಮ. ಹಾಗೆ ಆತ್ಮೀಯರೇ, ಶ್ರೇಷ್ಠ ಶೃಂಗಾರ ಅಂತಂದ್ರೆ ಸಂಗಮ ಯುಗದಲ್ಲಿ ವಿಶೇಷವಾಗಿ ನಾವು ಆತ್ಮಗಳು ಆತ್ಮ ಸಹಿತ ನಮ್ಮ ಸರ್ವ ಕರ್ಮೇಂದ್ರಿಯಗಳನ್ನ ಪ್ರತಿದಿನ ಸ್ಥೂಲ ಮತ್ತು ಸೂಕ್ಷ್ಮ ಸಮಯ ಸಂಕಲ್ಪವನ್ನು ಕೂಡ ಭಗವಂತನ ಎದೆಗಡೆಗೆ ಇಟ್ಟುಬಿಟ್ಟು ಅದನ್ನು ಸ್ವಚ್ಛ ಮಾಡಿ ಶೃಂಗಾರ ಮಾಡಿಬಿಟ್ಟು ನಾವು ಕರ್ಮಕ್ಷೇತ್ರಕ್ಕೆ ಬಂದಾಗ, ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಲ್ಲ ನಾವು, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮನೆ ಒಳಗಡೆ ಇರೋದಿಲ್ವಲ್ಲ, ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಲ್ಲ, ಹೊರಗಡೆ ಕೆಲಸನಾದ್ರೂ ಮಾಡಿ ಮನೆ ಕೆಲಸನಾದ್ರೂ ಮಾಡಿ, ಓಕೆ, ರಸ್ತದಲ್ಲಾದ್ರೂ ಮಾಡಿ, ಎಲ್ಲಾದ್ರೂ ಮಾಡಿ, ಆ ಕರ್ಮಕ್ಷೇತ್ರಕ್ಕೆ ಹೋದಾಗ ಈ ಎಲ್ಲ ಸಾಧನವನ್ನು ಶೃಂಗಾರ ಮಾಡ್ಕೊಂಡು ಹೋದಾಗ ಆ ಜೀವನ ಏನಾಗಿರ್ತದೆ ಆದ್ಮೇಲೆ ಸುಖಮಯವಾಗಿರ್ತದೆ. ಅದಕ್ಕಾಗಿ ಯಾವುದೇ ಸಾಧನವನ್ನ ಯಾವುದೇ ವ್ಯಕ್ತಿಯಿಂದ ಶೃಂಗಾರ ಮಾಡಿಸ್ಕೊಳ್ಬೇಡಿ. ಯಾರಿಂದ ಮಾಡಿಸ್ಕೊಳ್ಬೇಕಂತೆ? ಬಾಬಾ ಕೆಲವೊಂದ್ಸಲ ಮುರಳಿಯಲ್ಲಿ ಅಪರೂಪಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದು ಸರಿಯಲ್ಲ ಅಂತ. ಹೇಳ್ತಾರೋ ಹೇಳಲ್ವೋ? ಹೇಳ್ತಾ ಇರ್ತಾನೆ. ಹಾ, ಬಾಬಾ ಹೇಳ್ತಾರೆ ಆತ್ಮದ ಶೃಂಗಾರ ಮಾಡ್ಕೊಳ್ಳಿ, ಸಪ್ತ ಗುಣಗಳ ಶೃಂಗಾರ ಮಾಡ್ಕೊಳ್ಳಿ. ಆ ಮುಖದಲ್ಲಿ ಬರುವಂತ ಮುಗುಳು ನಗೆ ಇದೆಯಲ್ಲ, ಅದೇನೇ ಸರ್ವಶ್ರೇಷ್ಠವಾದಂತ ಒಂದು ಶೃಂಗಾರ. ಅಂದ್ರೆ ಆದ್ಮೇಲೆ ತಮಗೆಲ್ಲರಿಗೂ ಕೂಡ ಈ ಒಂದು ಜನ್ಮದಲ್ಲಿ ಈ ಒಂದು ಶರೀರದಲ್ಲಿ ವೆರೈಟಿ ಶೃಂಗಾರ ಮಾಡಿಕೊಂಡು ಅನುಭವ ನಿಮಗಿರಬಹುದು. ಇದೆಯೋ ಇಲ್ವೋ? ಎಲ್ಲಾ ಅನುಭವ ಇದ್ರೂ ಕೂಡ ಪರಮಾತ್ಮನಿಂದ ನಾನು ಶೃಂಗಾರ ಮಾಡ್ಕೊಂಡಾಗ ಆಗುವಂತ ಅನುಭವ ಇದೆಯಲ್ಲ, ಯಾರಿಗೆ? ಆತ್ಮನಿಗೆ. ಬೇರೆಯವ್ರಿಗೆ ಏನಾಗ್ತದೆ ನಮ್ಗೆ ಬೇಡ. ಪರಮಾತ್ಮನಿಂದ ನಾನು ಮಾಡಿಕೊಂಡಾಗ ಆಗುವಂತ ಅನುಭವ ಇದೆಯಲ್ಲ, ಆ ಅನುಭವನೇ ಶ್ರೇಷ್ಠವಾದಂತ ಶೃಂಗಾರ. ಹಾಗಿದ್ರೆ ಆತ್ಮೀಯ ಸರ್ವಶ್ರೇಷ್ಠ ಶೃಂಗಾರ ಯಾವುದು? ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಯಾವುದು? ಶ್ರೇಷ್ಠ ಶೃಂಗಾರ. ಸರ್ವಶ್ರೇಷ್ಠ ಶೃಂಗಾರ ಯಾವುದು? ಯಾವುದು? ಆತ್ಮವನ್ನ ಪರಮಾತ್ಮನಲ್ಲಿ ಜೋಡಿಸೋದು ಅಲ್ವಾ? ಸರ್ವಶ್ರೇಷ್ಠ ಶೃಂಗಾರ ಯಾವುದು ಅಂತಂದ್ರೆ ಮನಸ್ಸಿನಲ್ಲಿ ಸದಾ ಪರಮಾತ್ಮನನ್ನ ನಿಮ್ಮ ಎದುರುಗಡೆಗಿಡೋದೇ ಸರ್ವಶ್ರೇಷ್ಠ ಶೃಂಗಾರ. ಪರಮಾತ್ಮನಿಂದ ನಾನು ಶೃಂಗಾರ ಮಾಡ್ಕೊಳ್ಳೋದಲ್ಲ, ಪರಮಾತ್ಮನ ಒಳಗಡೆಗೆ ನಾನು ಇರಬೇಕು. ಎಲ್ಲಿರ್ಬೇಕು? ಒಳಗಡೆಗೆ ಇರಬೇಕು. ನನ್ನ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗಬೇಕು. ಅವಾಗ ನನ್ನ ಎದುರುಗಡೆ ಯಾರು ಇರ್ಬೇಕು? ಪರಮಾತ್ಮ ಇರ್ಬೇಕು. ಓಕೆ, ನಾವೇನ್ ಮಾಡ್ತೀವಿ? ನಮ್ಮಲ್ಲಿರುವಂತ ಬಂಗಾರವನ್ನ, ಬಟ್ಟೆಯನ್ನ, ಶ್ರೀಮಂತಿಕೆಯನ್ನ, ಕಾರನ್ನ ಪ್ರಪಂಚಕ್ಕೆ ತೋರಿಸಲು ಅಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡ್ರಿ, ನಾವು ಎಷ್ಟು ದೊಡ್ಡ ಬಂಗ್ಲೆ ಕಟ್ಬಿಟ್ಟಿದೀವಿ, ನೋಡ್ರಿ 1 ಕೋಟಿ ರೂಪಾಯಿ ಸಾಲ, ನೋಡ್ರಿ ವಜ್ರದ ನೆಕ್ಲೆಸ್ ಅಲ್ವಾ? ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಈಗ ನಾವ್ ಯಾರನ್ನ ತೋರಿಸ್ಬೇಕು? ಸಪ್ತಗುಣ ತೋರಿಸ್ಬೇಕಾ? ಯಾವ್ದನ್ನ ತೋರಿಸ್ಬೇಕು? ಪರಮಾತ್ಮನನ್ನ. ಅವಾಗ ಪರಮಾತ್ಮನನ್ನ ನೀವು ತೋರಿಸಬೇಕು ಅಂತಂದ್ರೆ ನೀವು ಯಾರನ್ನ ಧರಿಸಬೇಕಾಯ್ತು? ಸಪ್ತಗುಣಗಳನ್ನ ಅವನು ಕೊಡ್ತಾರೆ. ಧರಿಸ್ಬೇಕು ಯಾವ್ದನ್ನ? ಪರಮಾತ್ಮನನ್ನ ತಾನೆ. ಓಕೆ, ಹಾಗಿದ್ರೆ ಬ್ಯಾಡ್ಜ್ ಹಾಕೊಳ್ಬೇಕಾ? ಬಿಳಿ ಬಟ್ಟೆ ಹಾಕೊಳ್ಬೇಕಾ? ಮತ್ತೆ ನಿತೇನು? ನಿಮ್ಮ ಮನಸ್ಸಿನಲ್ಲಿ ಸದಾ ನಿಮ್ಮ ಎದುರುಗಡೆ ಯಾರಿರ್ಬೇಕು? ಅಲ್ವಾ? ಕುರುಕ್ಷೇತ್ರದಲ್ಲಿ ಅರ್ಜುನನ ರಥದಲ್ಲಿ ಎದುರುಗಡೆ ಯಾರಿದ್ರು? ಶ್ರೀಕೃಷ್ಣ ತಾನೆ. ಅದನ್ನೇ ತಾನೇ ನಮ್ಗೆ ತೋರಿಸಿದ್ದಾರೆ ಕಥೆ ರೂಪದಲ್ಲಿ. ಹಾಗೆ ಸರ್ವಶ್ರೇಷ್ಠ ಶೃಂಗಾರ ಯಾವುದು ಅಂತಂದ್ರೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ತಂದೆ ಎದುರುಗಡೆಗಿರ್ತಾರೋ ಆವಾಗ ಏನು, ನೀವು ತುಂಬಾ ಸೇಫ್ ಆಗಿರ್ತೀರಿ. ಆ ಶೃಂಗಾರ ಕಾವ್ಯದ, ಶೃಂಗಾರ ಜೀವನದ ಅನುಭವವನ್ನ ನೀವು ಮಾಡ್ತಾ ಇರ್ತೀರಾ. ಅಂದ್ರೆ ಆ ತಾಯಿ
ಮಡಿಲಲ್ಲಿ ಮಗು ಇದ್ದಾಗ ಆ ಸೀರೆಯಿಂದ ಆ ಮಗುವನ್ನೇನ್ ಮಾಡಿರ್ತಾರೆ ಅವರು ಕವರ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಆ ಮಗು ಆ ತಾಯಿ ಜೊತೆಗೆ ಆಟ ಆಡ್ಕೊಂಡಿರ್ತದೆ, ಕೈ ಕಾಲು ಹೊಡ್ಕೊಂಡು ಫೈಟಿಂಗ್ ಮಾಡ್ಕೊಂಡು ಹಾಲು ಕುಡ್ಕೊಂಡು ಮಸ್ತಾಗಿರ್ತದೆ. ಹೌದಲ್ವೋ? ಯಾವ ಮಗು? ಸಣ್ಣ ಮಗು. ಅದಕ್ಕಾಗಿ ಎಷ್ಟು ಸಮಯ ನೀವು ಮನಸ್ಸಿನಿಂದ ಭಗವಂತನನ್ನ ಧರಿಸ್ತಿರೋ ಅಷ್ಟು ನೀವು ಶೃಂಗಾರವಾಗಿರ್ತೀರಿ. ಮತ್ತು ನಿಮ್ಮ ಮೂಲಕ ಬೇರೆಯವರಿಗೂ ಕೂಡ ಏನಾಗತ್ತೆ ಅಂತಂದ್ರೆ ಆ ಒಂದು ಪ್ರಭಾವ ಹೇಳುವಂಥದ್ದು ಬೀಳತ್ತೆ. ಬೇರೆಯವ್ರಿಗೂ ಕೂಡ ನೀವು ಸುಂದರವಾಗಿ ಕಾಣ್ತೀರಾ. ಯಾವ ಶೃಂಗಾರ ಶ್ರೇಷ್ಠ? ಪರಮಾತ್ಮ ಆ? ಆತ್ಮಿಕ ಶೃಂಗಾರನೋ ಪರಮಾತ್ಮಿಕ ಶೃಂಗಾರನೋ? ಪರಮಾತ್ಮ ಅಲ್ವಾ? ಜೊತೆಗೆ ಆ ಪರಮಾತ್ಮನನ್ನ ಯಾಕೆ ಇಟ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಜೊತೆಗೆ ಪೂರ್ತಿ ವಿಶ್ವವನ್ನೂ ಕೂಡ ಭಗವಂತ ಶೃಂಗಾರ ಮಾಡಬೇಕು. ಯಾರನ್ನ? ವಿಶ್ವವನ್ನು. ನಮ್ಮ ಮಕ್ಕಳನ್ನ ಮಾತ್ರ ಶೃಂಗಾರ ಮಾಡಿ ಅಲ್ಲ. ಈ ಕೆಲವೊಂದು ಮದುವೆ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಮದುವೆ 2 ದಿನ ಮೊದಲು 1 ದಿನ ಮೊದಲು ಕೈಯಲ್ಲಿ ಮೆಹಂದಿ ಹಚ್ತಾರೆ ಅಲ್ವಾ. ಅಥವಾ ಅವರ ಆಪ್ತ ಕ್ಲೋಸ್ ರಿಲೇಷನ್ ಇದಾರಲ್ಲ ಅವರಿಗೆ ಮಾತ್ರ ಪೇಟ ಹಾಕ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಏನಾಗತ್ತೆ, ನಾವು ಸರ್ವರನ್ನು ಕೂಡ ಸಮಭಾವದಿಂದ ನೋಡಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಜೊತೆಗೆ ಪೂರ್ತಿ ವಿಶ್ವವನ್ನ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ಟು ನಿಮ್ಮ ಭ್ರಕುಟಿಯಲ್ಲಿ ಬಂದ್ಬಿಟ್ಟು ಭಗವಂತ ಮಾಡಿದಾಗ ಅದರಷ್ಟು ಶ್ರೇಷ್ಠ ಶೃಂಗಾರ ಬೇರೆ ಯಾವುದೂ ಇಲ್ಲ. ಇಲ್ಲಿವರೆಗೆ ನಾವೇನು ಯೋಚನೆ ಮಾಡ್ತಿದ್ವಿ? ನಾನು ಚೆನ್ನಾಗಿ ಕಂಡ್ರೆ ಸಾಕಪ್ಪ, ನನ್ನ ಮಕ್ಕಳು ಚೆನ್ನಾಗಿ ಕಂಡ್ರೆ ಸಾಕು ಹೇಳುವಂತ ಒಂದು ಮನೋಭಾವ ನಮ್ಮಲ್ಲಿ ಇತ್ತು. ಹೌದಾ? ಹೌದು. ಈಗ ನಮ್ಮ ಮನೋಸ್ಥಿತಿ ಏನ್ ಮಾಡ್ಕೊಳ್ಬೇಕು? ವಿಶ್ವದ ಎಲ್ಲ ಆತ್ಮರ ಪ್ರತಿ ಆತ್ಮಗಳ ಸಹಿತ ಜಡ ವಸ್ತುಗಳು ಕೂಡ ಪರಮಾತ್ಮನಿಂದ ಶೃಂಗಾರವಾಗಿ ಆ ಶೃಂಗಾರದ ಸುಖವನ್ನ ಅನುಭವ ಮಾಡಬೇಕು. ಆ ಕಾರ್ಯವನ್ನ ಮಾಡ್ಲಿಕ್ಕೆ ನನ್ನ ಈ ಭ್ರಕುಟಿ, ನನ್ನ ಒಂದು ಶರೀರ ಏನಾಗ್ಬೇಕು? ಒಂದು ಕಾರಣೀಕರ್ತನಾಗ್ಬೇಕು, ನಿಮಿತ್ತವಾಗ್ಬೇಕು, ಸಾಧನವಾಗ್ಬೇಕು. ನಿಮ್ಮನ್ನ ಶೃಂಗಾರ ಮಾಡ್ಕೊಳ್ಳೋ ಜೊತೆಗೆ ಅವರನ್ನೂ ಕೂಡ ಶೃಂಗಾರ ಮಾಡುವಂತ ಜವಾಬ್ದಾರಿ ಯಾರ್ದು? ನಾನು ಆತ್ಮನದಿ ನಮ್ದಲ್ವಾ. ನಾನು ಮಾತ್ರ ಶೃಂಗಾರ ಮಾಡ್ಕೊಂಡು ಚೆನ್ನಾಗಿದ್ರೆ ಸಾಕ? ಈಗ ನೀವು ಶೃಂಗಾರ ಮಾಡ್ಕೊಂಡು ಚೆನ್ನಾಗಿ ಹೋಗ್ತೀರಾ, ನಿಮ್ ಜೊತೆಲಿ ಇರುವಂತ ನಿಮ್ಮ ಪತಿ ಎಲ್ಲ ಒಂದು ಎಲ್ಲಿ ತೋಟಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಮಣ್ಣು ಮಾಡ್ಕೊಂಡು ಬಂದಿರೋ ಹಳೆ ಬಟ್ಟೆ ಹಾಕೊಂಡು ಹೋದ್ರೆ ಚೆನ್ನಾಗಿರ್ತದ ನಿಮ್ಗೆ? ಇಲ್ಲ. ಇಲ್ಲ. ಇಲ್ಲ ಅಲ್ವಾ. ಎಲ್ಲರೂ ಕ್ಲೀನ್ ಆಗಿದ್ರೆ ಏನಾಗ್ತದೆ? ಖುಷಿ ಆಗತ್ತಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾಕಾಲ ತಂದೆಯನ್ನ ವಿಶ್ವವನ್ನ ಶೃಂಗಾರ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೊಡಿ. ಆವಾಗ ನೋಡಿ ನೀವು ಶೃಂಗಾರವಾಗಿರ್ತೀರಿ, ಪ್ರಪಂಚದ ಎಲ್ಲರೂ ಕೂಡ ಏನಾಗಿರ್ತಾರೆ? ಶೃಂಗಾರವಾಗಿರ್ತಾರೆ. ಹಾಗಿದ್ರೆ ಆ ಶೃಂಗಾರತೆ ಆಕಾರನೋ ನಿರಾಕಾರನೋ? ನಿರಾಕಾರ. ಅಲ್ವಾ. ಆ ಶೃಂಗಾರ ಆಗ್ತಾ ಆಗ್ತದ ಒಳಗಡೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಆನಂದವಾಗಿರುತ್ತೆ ಗೊತ್ತಾ? ಮನಸ್ಸು ಬುದ್ಧಿ ಅಷ್ಟು ಒಂದು ಹಗುರತೆಯ ಅನುಭವ ಹೇಳುವಂಥದ್ದು ಆಗ್ತಾ ಇರ್ತದೆ. ಅದಕ್ಕಾಗಿ ಶ್ರೇಷ್ಠ ಶೃಂಗಾರ ಹೇಳುವಂಥದ್ದು ಕೇವಲ ಆತ್ಮದ ಶೃಂಗಾರ ಅಷ್ಟೇ ಅಲ್ಲ. ಇವಾಗ ನೋಡಿ, ಶರೀರ ಮಾತ್ರ ನಾನು ಸ್ವಚ್ಛ ಮಾಡ್ತೀನಪ್ಪ, ಬಟ್ಟೆ ಹಳೆದಿದ್ರೆ ಆಗೋದಿಲ್ಲ ಅಲ್ವಾ. ಕಾರು ಧೂಳಾಗಿದ್ದಿದ್ರೆ ಆಗೋದಿಲ್ವಲ್ಲ. ಎಲ್ಲಾ ವಸ್ತುಗಳು ಕೂಡ ಏನಾಗಿರ್ಬೇಕು? ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು, ಶೃಂಗಾರಮಯವಾಗಿರಬೇಕು. ಅದಕ್ಕಾಗಿ ನಮ್ಮ ಮೂಲಕ ವಿಶ್ವದ ಶೃಂಗಾರ ಪರಮಾತ್ಮ ಮಾಡಿದಾಗ ಅದೇನೇ ಸರ್ವಶ್ರೇಷ್ಠ ಶೃಂಗಾರ. ಆವಾಗ ಆ ಎಲ್ಲ ಆತ್ಮಗಳು ನಿಮ್ಗೆ ಏನ್ ಮಾಡ್ತವೆ? ಥ್ಯಾಂಕ್ಸ್ ಅಂತ ಹೇಳ್ತಾರೆ, ಆಶೀರ್ವಾದ ಹೇಳುವಂತ ನಿಮ್ಗೆ ಏನಾಗ್ತಾ ಹೋಗ್ತದೆ? ಸಿಗ್ತಾ ಇರುತ್ತೆ ಅಲ್ವಾ. ಓಕೆ, ನಿಮಗೊಂದು ಪ್ರಶ್ನೆ. ನೀವು ಮದುವೆ ಮನೆಗೆ ಹೋಗಿರ್ತೀರಿ. ಎಲ್ಲಿ ಹೋಗ್ತಿರ್ತೀರಿ? ಮದುವೆ ಮನೆಗೆ. ಸರಿ, ನಿಮ್ ಮನೆಗೆ ಬೇರೆ ಊರಿಂದ ಒಬ್ಬ ನೆಂಟರು ಬರ್ತಾರೆ. ಯಾಕೆ ಬರ್ತಾರೆ? ನಮ್ಮ ನೋಡೋದಕ್ಕೂ. ಆ ಮದುವೆಗೆ ಹೋಗ್ಲಿಕ್ಕೆ. ಆ ಮದುವೆಗೆ ಹೋಗ್ಲಿಕ್ಕೆ ಅಂತ ನಿಮ್ ಮನೆಗೆ ಬರ್ತಾರೆ. ಸರಿ, ಅವ್ರು ತುಂಬಾ ಬಡವರು, ನೀವು ತುಂಬಾ ಶ್ರೀಮಂತರು. ಓಕೆ, ನಿಮ್ಮ ಹತ್ರ ಬೇಕಾದಷ್ಟು ಬಟ್ಟೆಗಳು ಇದ್ದಾವೆ, ಬೇಕಾದಷ್ಟು ಆಭರಣಗಳು ಇದ್ದಾವೆ. ಓಕೆ, ನಿಮ್ಮತ್ತೇನಿದೆಯೋ ನೀವು ಅದನ್ನು ಧರಿಸಿದಿರಿ. ನಿಮ್ ಜೊತೆಗೆ ಅವ್ರ ಜೊತೆಲಿ ಹೋದಾಗ ಏನಾಗುತ್ತೆ? ಅವ್ರಿಗೆ ಇನ್ಸಲ್ಟ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಆವಾಗ ನಿಮ್ಮಲ್ಲಿರುವಂತ ಆಭರಣವನ್ನು ಅವ್ರ ಕೈಲಿ ಕೊಟ್ಬಿಟ್ಟು, ನೋಡಿ ಮದುವೆ ಹೋಗಿ ಬರೋವರೆಗೂ ನೀವು ಇದನ್ನು ಧರಿಸಿ ವಾಪಸ್ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿ, ನನ್ನ ಒಂದು ಸೀರೆಯನ್ನಾಗ್ಲಿ ಅಥವಾ ಅದನ್ನಾಗ್ಲಿ ಧರಿಸಿ. ನಿಮ್ಮಲ್ಲಿ ಒಂದು ಶೃಂಗಾರವರ್ಧಕ ಸಾಧನಗಳಿರ್ತವೆ, ನಿಮ್ ಜೊತೆಗೆ ಅವರನ್ನು ಶೃಂಗಾರ ಮಾಡ್ಬಿಟ್ಟು ಜೊತೆಲಿ ಕರ್ಕೊಂಡು ಹೋಗಿ ವಾಪಸ್ ಬಂದ್ರೆ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಆಗ್ತಾರೆ. ನಾನು ಮಾತ್ರ ಶೃಂಗಾರ ಮಾಡ್ಕೊಂಡು ಅವ್ರನ್ನ ಅದೇ ರೀತಿ ಇಟ್ಟು ಅವ್ರಿಗೆ ಬೇಜಾರಾಗತ್ತೋ ಆಗಲ್ವೋ? ಹೌದು. ಆಗುತ್ತೆ. ಅಂದ್ಮೇಲೆ ನಾನು ಮಾತ್ರ ಶೃಂಗಾರ ಆಗ್ಬೇಕು ಅಥವಾ ಎಲ್ಲರನ್ನೂ ಶೃಂಗಾರ ಮಾಡ್ಬೇಕು?
ಎಲ್ಲರನ್ನೂ ನಾನು ಶೃಂಗಾರ ಮಾಡಿ ಸತ್ಯ ಏನು ಗೊತ್ತಾ, ನೀವು ಶೃಂಗಾರ ಆಗದಿದ್ರೂ ಪರವಾಗಿಲ್ಲ, ವಿಶ್ವವನ್ನು ಶೃಂಗಾರ ಮಾಡಿದಾಗ ಸಿಗುವಂತ ಖುಷಿ ಏನಿದೆ ಅದು ಬೇರೆ ಯಾವುದಲ್ಲೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಯಾರಿಂದ ಶೃಂಗಾರ ಮಾಡಿಸ್ಬೇಕಂತೆ? ಭಾವನ ಹತ್ರ. ಭಗವಂತ. ಅವನದನ್ನು ಸ್ವಚ್ಛನಾದ್ರೂ ಮಾಡ್ಲಿ, ಶಕ್ತಿನಾದ್ರೂ ಕೊಡ್ಲಿ, ಗುಣಗಳನ್ನಾದ್ರೂ ಕೊಡ್ಲಿ, ಆಸ್ತಿನಾದ್ರೂ ಕೊಡ್ಲಿ, ಸಮಸ್ಯೆಗೆ ಪರಿಹಾರನಾದ್ರೂ ಕೊಡ್ಲಿ, ಏನು ಬೇಕಾದ್ರೂ ಕೊಡ್ಲಿ ಆದ್ಮೇಲೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ನೀವು ಶರೀರವನ್ನ 3 ಗಂಟೆ ಕನ್ನಡ ಎದುರು ನಿಂತ್ಕೊಂಡ್ಬಿಟ್ಟು ತುಂಬಾ ಶೃಂಗಾರ ಮಾಡ್ಕೊಂಡಿದ್ದೀರಾ, ಓಕೆ ಸರಿ. ಹೊರಟು ಬಿಟ್ಟು ಕಾರಲ್ಲಿ ಕುತ್ಕೊಂಡಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಏನು ಸ್ಟಾರ್ಟ್ ಆಯ್ತು? ಹೊಟ್ಟೆ ನೋವು. ಯಾಕೆ ಅಂತ ಕೇಳಬೇಡಿ, ಹೊಟ್ಟೆ ಕಾರಣ ನೋವು. ನೂರಾರು ಇರಬಹುದು, ಸರಿನಾ? ಆವಾಗ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಆ ಕಾರ್ಯಕ್ರಮದ ಸುಖದ ಅನುಭವ ನಿಮಗೆ ಆಗತ್ತೋ ಆಗಲ್ವೋ? ಆಗಲ್ಲ. ಹ? ನಾನು ಸುಂದರವಾಗಿ ಕಾಣಬೇಕು ಅಂತ ನೀವೇನು ಸಮಯವನ್ನ ಶಕ್ತಿಯನ್ನ ಕೊಟ್ಟಿದ್ದೀರೋ ಆ ಕರ್ಮದ ಫಲವನ್ನು ನಾನು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ಮೇಲೆ, ಹೌದಲ್ವಾ? ಯಾಕಂದ್ರೆ ಒಂದು ಹೊಟ್ಟೆ ನೋವು ನನ್ನ ಎಲ್ಲ ಪ್ರಯತ್ನವನ್ನ, ಎಲ್ಲ ಕರ್ಮದ ಫಲವನ್ನ ಏನ್ ಮಾಡ್ಬಿಡ್ತು? ಹಾಳು ಮಾಡ್ಬಿಡ್ತು ಅಲ್ವಾ? ಇವತ್ತು ನಮ್ಮಲ್ಲಿ ಎಷ್ಟೇ ಹಣ, ಅಂತಸ್ತು, ಅಧಿಕಾರ ಇದ್ರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲ ಅಂತಂದ್ರೆ ಅದು ನಿಜವಾದ ಜೀವನ ಅಲ್ಲವೇ ಅಲ್ಲ. ಅಲ್ಲ ಅಲ್ವಾ? ಅದಕ್ಕಾಗಿ ಬೇರೆ ನಾವ್ ಯಾರ ಹತ್ರ ಶೃಂಗಾರ ಮಾಡಿಸ್ಕೊಳ್ಬೇಕು ಇವಾಗ? ಬಾಬನ ಹತ್ರ. ನೀವು ಮಾಡೋದ್ರ ಜೊತೆಗೆ ಎಲ್ಲರನ್ನೂ ಕೂಡ ಏನ್ ಮಾಡ್ಬೇಕು? ಶೃಂಗಾರ ಮಾಡಿಸಲಿಕ್ಕೆ ಸ್ಥಳವನ್ನ ನೀವು ಪರಮಾತ್ಮನಿಗೆ ಕೊಟ್ಟಾಗ ಆವಾಗ ಆಗುವಂತ ಶೃಂಗಾರ ಸರ್ವಶ್ರೇಷ್ಠ ಶೃಂಗಾರ. ಅರ್ಥ ಆಯ್ತಾ? ಓಕೆ. ಹೌದು. ಓಂ ಶಾಂತಿ. ಓಂ ಶಾಂತಿ.